ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆಗಾಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಹೊಸ ಮನೆ ಕಟ್ಟಿಸಿದಾಗ ಓಪ್ನಿಂಗ್ ಮುಂಚಿನ ದಿವಸ ಮಾಡುವಂತಹ ಪೂಜೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತೇಳಿದ್ರೆ, ಮೊದಲು ಪೂಜೆ ಅಂತಂದರೆ ಹೊಸ್ತಿಲು ಪೂಜೆಯನ್ನು ಮಾಡ್ತಾಯಿದ್ದೇವೆ. ಏನಪ್ಪ ಇದು ಅಮ್ಮನ ಮನೆ, ನಮ್ಮದು ಅಮ್ಮನ ಮನೆ, ಹೊಸ ಮನೆ ಇದು. ನಾಳೆ ಓಪ್ನಿಂಗ್ ಇದೆ. ಇವತ್ತಿನ ಸಂಜೆಯ ದಿವಸ ಮಾಡುವಂತಹ ಸಂಪ್ರದಾಯವಿದು. ಏನಪ್ಪ ಅಂದರೆ ಹೊಸ್ತಿಲು ಪೂಜೆಯನ್ನು ಮಾಡ್ತಾಯಿದ್ದೇವೆ. ಅದಕ್ಕೋಸ್ಕರ ನಮ್ಮ ಅಮ್ಮನ ಮನೆಯ ತವರ್ಮನೆಯಿಂದ ಬಂದಂತಹ ಈ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದಾವೆ. ಏನಪ್ಪ ಅಂತೇಳಿದ್ರೆ, ಹೊಸ್ತಿಲು ಪೂಜೆಗೆ ಅಡುಗೆ ಎಲ್ಲ ತೊಗೊಂಡು ಬರ್ತಾವೆ ತವರ್ಮನೆಯಿಂದ. ಅಡುಗೆ ಎಲ್ಲ ತೊಗೊಂಬಂದು ಹೊಸ್ತಿಲು ಪೂಜೆಯನ್ನು ಮಾಡ್ತವೆ. ಹೊಸ್ತಿಲು ಪೂಜೆಯನ್ನು ಮಾಡಿ ಅಡುಗೆಯನ್ನು ಎಲ್ಲರಿಗೂ ಮನೆಯ ಸುತ್ತಮುತ್ತಲ ಎಲ್ಲರಿಗೂ ಕೂಡ ಹಂಚಿಕೆಯನ್ನು ಮಾಡ್ತವೆ. ಈ ಸಂಪ್ರದಾಯವನ್ನು ಓಪ್ನಿಂಗ್ ಮೊದಲನೇ ದಿವಸನೂ ಕೂಡ ಮಾಡ್ತವೆ. ಇಲ್ಲ ಅಂತೇಳಿದ್ರೆ ದೊಡ್ಡ ಬಾಗಿಲು ಇಡುವ ಪೂಜೆಯನ್ನು ಮಾಡ್ತಾವಲ್ಲ, ದೊಡ್ಡ ಬಾಗಿಲು ಇಡುವಾಗ ಆವಾಗಲೂ ಕೂಡ ಈ ಸಂಪ್ರದಾಯವನ್ನು ಕೂಡ ಮಾಡ್ಬೋದು. ಅವಾಗೆ ಮಾಡಲಿಲ್ಲ ಅಂದರೆ ಓಪ್ನಿಂಗ್ ಮೊದಲನೇ ದಿವಸ ಈ ಪೂಜೆಯನ್ನು ಮಾಡ್ತವೆ. ಇದನ್ನು ತವರ್ಮನೆಯಿಂದನೂ ಕೂಡ ತೊಗೊಂಬರ್ತವೆ. ಅಥವಾ ತವರ್ಮನೆಯಿಂದ ಯಾರು ಕೂಡ ಇಲ್ಲ ಅಂತ ಹೇಳಿದ್ರೆ ಮನೆಯ ಮಕ್ಕಳು ಕೂಡ, ಮನೆಯ ಹೆಣ್ಮಕ್ಳು ಕೂಡ ಗಂಡ ಮನೆಯಿಂದ ತಾಯಿ ಮನೆಗೆ ತಗೊಂಡು ಬರ್ತಾವೆ. ಈ ಸಂಪ್ರದಾಯವು ಉತ್ತರ ಕರ್ನಾಟಕದಲ್ಲಿ ಇವಾಗ ಮತ್ತು ಮೊದಲು ಕೂಡ ನಡೀತಾ ಇದೆ. ನೋಡಿ, ಪೂಜೆ ಅಂತೂ ಎಲ್ಲವನ್ನು ತೊಗೊಂಬಂದಿದ್ದಾವೆ. ಎಲ್ಲವನ್ನು ಕೂಡ ಬಾಗಿಲ ಮುಂದೆ ಇಟ್ಟವೆ. ಅಡುಗೆಯನ್ನು ಏನೇನು ತಂದಿದ್ದಾವೆ ಐಟಮ್ಸ್ಗಳನ್ನು ಎಲ್ಲವನ್ನು ಕೂಡ ಬಾಗಿಲು ಮುಂದೆ ಇಟ್ಟು ಹಣ್ಣು, ಹೂವು, ಕಾಯಿ, ಪೂಜೆ ಎಲ್ಲ ತೊಗೊಂಡು, ಪೂಜೆ ಸಾಮಾನೆಲ್ಲ ತೊಗೊಂಡು ಬಾಗಿಲು ಹೊಸ್ತಿಲು ಪೂಜೆಯನ್ನು ಮಾಡ್ತಾಯಿದ್ದಾವೆ. ನೋಡಿ, ಈ ಟೈಪಲ್ಲಿ ಎಲ್ಲ ಐಟಮ್ಸ್ಗಳನ್ನು ತೊಗೊಂಬಂದಿದ್ದಾವೆ. ಏನಪ್ಪ ಅಂದರೆ ಕರ್ಜಿಕಾಯಿ ಇದೆ, ರೊಟ್ಟಿ, ಚಪಾತಿ, ಒಂದು ಕಾಳು ಪಲ್ಯ ಮತ್ತು ಬದ್ನೆಕಾಯಿ, ಮತ್ತು ಅನ್ನ, ಈ ರೀತಿ ಚಟ್ನಿ, ಎಲ್ಲ ರೀತಿಯ ಐಟಮ್ಸ್ಗಳನ್ನು ತೊಗೊಂಡು ಬಂದಿದ್ದಾವೆ. ನೋಡಿ, ಕಳಸವನ್ನು ಕೂಡ ನಾವು ಇಲ್ಲಿ ಹಚ್ಚಿಟ್ಟಿದ್ದೇವೆ. ನಮಗೆ ಯಾವುದೇ ಸಣ್ಣ ಅಥವಾ ದೊಡ್ಡ ಪೂಜೆ ಆಗಿರಲಿ, ಕಳಸ ಇಲ್ಲದೆ ನಮಗೆ ಯಾವುದೇ ಪೂಜೆ ಕೂಡ ನಡೆಯುವುದಿಲ್ಲ ಅಂತಲೇ ಹೇಳ್ಬೋದು. ಕಳಸವನ್ನು ಕೂಡ ತುಂಬಿ ಇಟ್ಟಿದ್ದಾವೆ. ಇವಾಗ ಪೂಜೆ ಎಲ್ಲ ಆಗಿ ಕಾಯನ್ನು ಒಡೆದು ಇವಾಗ ಕಳಸವನ್ನು ಕೂಡ ಬೆಳಗುವ ಶಾಸ್ತ್ರ ಕೂಡ ಆಗ್ತದೆ. ಈ ರೀತಿಯಾಗಿ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡುವಂತಹ ಪದ್ಧತಿಯನ್ನು ಇದೆ ಅಂತಲೇ ಹೇಳ್ಬೋದು. ಇದು ವಿಡಿಯೋ ನಿಮಗೆ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಈ ರೀತಿಯ ಶಾಸ್ತ್ರ ನಿಮ್ಮಲ್ಲಿಯೂ ಕೂಡ ಇದೆಯಾ ಇಲ್ವಾ ಅಂತೇಳಿ ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ನೋಡಿ, ಇಲ್ಲಿ ಎಲ್ಲವೂ ಕೂಡ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಎಲ್ಲವೂ ಕೂಡ ಕೂತ್ಕೊಂಡಿದ್ದಾವೆ. ಎಲ್ಲವೂ ಕೂಡ ಒಟ್ಟಿಗೆ ಕೂಡಿ ಪೂಜೆಯನ್ನು ಮಾಡ್ತಾಯಿದ್ದೇವೆ. ಪೂಜೆಯನ್ನು ಮಾಡಿ ಒಳಗಡೆ ಎಲ್ಲವನ್ನು ಕೊಂಡೋಗಿ ಮತ್ತು ಎಲ್ಲವನ್ನು ಕೂಡ ಅವತ್ತಿನ ದಿವಸ ಅಲ್ಲಿಯೇ ಊಟವನ್ನು ಕೂಡ ಮಾಡ್ತೇವೆ ಅಂತೇಳಿ ಹೇಳ್ಬೋದು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಓಕೆ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.